ನಮ್ಮ ಜೀವನದ ಕತೆ ಎಲ್ಲರಿಗೂ ವಿಭಿನ್ನ, ಆದರೆ ಅದರ ರಾಗ ಒಂದೇ. ಎಲ್ಲರೂ ಹುಡುಕುವುದು ಶಾಂತಿ, ಅರ್ಥ, ಪ್ರೀತಿ. ಈ ಮೂರು ಪದಗಳಲ್ಲಿ ಬದುಕಿನ ಸಾರ ಅಡಗಿದೆ. ಕೆಲವೊಮ್ಮೆ ನಾವು ಯಶಸ್ಸು ಹುಡುಕುತ್ತೇವೆ, ಹಣ, ಹೆಸರು, ಗೌರವ. ಆದರೆ ಅಂತಿಮವಾಗಿ ಬೇಕಾಗಿರೋದು ಸ್ವಲ್ಪ ಶಾಂತಿ ಮಾತ್ರ. ನೀನು ಗಮನಿಸಿದ್ದೀಯಾ? ಮಕ್ಕಳು ಎಷ್ಟು ಸುಲಭವಾಗಿ ಸಂತೋಷವಾಗಿರುತ್ತಾರೆ. ಒಂದು ಬಬಲ್, ಒಂದು ಮಣ್ಣಿನ ಆಟ, ಒಂದು ಸಣ್ಣ ಮಳೆ, ಇಷ್ಟು ಸಾಕು ಅವರಿಗೆ ಹಾಸ್ಯ ಬರುವುದಕ್ಕೆ. ಆದರೆ ದೊಡ್ಡವರಾದಂತೆ ಆ ನಿರಪರಾಧ ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ. ನಾವು ಯೋಚನೆಗಳಲ್ಲಿ ಮುಳುಗುತ್ತೇವೆ. ನಾಳೆ ಏನಾಗುತ್ತದೆ? ಜನರು ಏನು ಅಂದುಕೊಳ್ಳುತ್ತಾರೆ? ಈ ಪ್ರಶ್ನೆಗಳು ಮನಸ್ಸಿನ ಶಾಂತಿಯನ್ನು ನಿಧಾನವಾಗಿ ಹೀರುತ್ತದೆ. ಆದರೆ ಜೀವನದ ಸತ್ಯ ಏನು ಗೊತ್ತಾ? ಈ ಕ್ಷಣ ಮಾತ್ರ ನಿಜವಾದುದು. ನಿನ್ನೆ ಹೋದದ್ದು ನಾಳೆ ಇನ್ನೂ ಬಂದಿಲ್ಲ. ಉಳಿದದ್ದು ಇಂದಿನ ಶ್ವಾಸ, ಇಂದಿನ ನೋಟ, ಇಂದಿನ ಮಾತು. ಮನಸ್ಸು ಈ ಕ್ಷಣದಲ್ಲಿ ನಿಲ್ಲುವುದು ಕಲಿತರೆ ಜೀವನ ಹೊಸದಾಗಿ ಅರಳುತ್ತದೆ. ಬೆಳಿಗ್ಗೆ ಸೂರ್ಯೋದಯದ ಮೊದಲ ಬೆಳಕನ್ನು ಗಮನಿಸಿದ್ದೀಯಾ? ಆ ಕಿರಣಗಳು ಮೌನವಾಗಿ ಎಲ್ಲವನ್ನೂ ಬಣ್ಣಿಸುತ್ತವೆ. ಹಕ್ಕಿಗಳು ಹೊಸ ದಿನದ ಹಾಡು ಆರಂಭಿಸುತ್ತದೆ. ಆ ಕ್ಷಣದಲ್ಲಿ ನೀನು ಹೊರಗೆ ಹೋಗಿ ನಿಂತರೆ ಮನಸ್ಸು ನಿಜಕ್ಕೂ ಶಾಂತವಾಗಿರುತ್ತೆ. ಇದು ಯೋಗ ಅಥವಾ ಧ್ಯಾನಕ್ಕಿಂತಲೂ ಶಕ್ತಿಶಾಲಿ. ಮಳೆ ಬರುವಾಗ ಹನಿ ಬೀಳುವ ಶಬ್ದ, ಅದು ಯಾವುದೋ ಒಂದು ಸಂಗೀತದಂತಿರುತ್ತದೆ. ಕೆಲವೊಮ್ಮೆ ಕಿಟಕಿಯ ಬಳಿಯಲ್ಲಿ ಕುಳಿತು ಆ ಶಬ್ದವನ್ನು ಕೇಳಿ ಕಾಫಿ ಕುಡಿಯುವುದು, ಆ ಒಂದು ಕ್ಷಣ ಆನಂದ. ಆದರೆ ಅದರಲ್ಲಿ ಒಂದು ಜೀವ ಇದೆ. ಮರಗಳ ವಿಷಯದಲ್ಲೂ ಅದೇ ಸತ್ಯ. ಎಷ್ಟೋ ವರ್ಷಗಳಿಂದ ಅವು ಅಲ್ಲಿ ನಿಂತಿದೆ. ಯಾರಿಗೂ ದೂರು ಕೊಡುವುದಿಲ್ಲ, ಆತುರ ಇಲ್ಲ. ಗಾಳಿ ಬಂದಾಗ ಬಾಗುತ್ತದೆ, ಮಳೆ ಬಂದರೆ ಕುಣಿಯುತ್ತದೆ. ಪ್ರಕೃತಿ ನಮಗೆ ಹೇಳುತ್ತದೆ, ಹರಿ, ಬದಲಾಗು, ಆದರೆ ನಿನ್ನ ಅಸ್ತಿತ್ವವನ್ನು ಮಾತ್ರ ಕಳೆದುಕೊಳ್ಳಬೇಡ. ಸಮಯ, ಕಾಲ ಎಂಬುದು ಎಂಥ ವಿಚಿತ್ರ ಗುರು. ಅದು ಯಾರಿಗೂ ತಾಳ್ಮೆ ತೋರುವುದಿಲ್ಲ, ಆದರೆ ಯಾರನ್ನೂ ಬಿಟ್ಟು ಹೋಗುವುದೂ ಇಲ್ಲ. ಕೆಲವೊಮ್ಮೆ ಸಮಯ ವೇಗವಾಗಿ ಓಡುತ್ತದೆ, ಅದು ಸಂತೋಷದ ಕ್ಷಣಗಳಲ್ಲಿ. ಇನ್ನು ಕೆಲವೊಮ್ಮೆ ನಿಧಾನವಾಗಿ ಸಾಗುತ್ತದೆ, ಅದು ನೋವಿನ ಸಂದರ್ಭದಲ್ಲಿ. ಆದರೆ ಒಂದು ದಿನ ಹಿಂತಿರುಗಿ ನೋಡಿದಾಗ ಎಲ್ಲವೂ ಸರಿಯಾದ ಪಾಠಗಳಾಗಿರುತ್ತದೆ. ನಮ್ಮ ಜೀವನದ ಪ್ರತಿಯೊಂದು ಘಟನೆಯೂ ಒಂದು ಗುರು. ಯಶಸ್ಸು ನಿನ್ನ ಶಕ್ತಿ ಹೇಳುತ್ತದೆ, ವೈಫಲ್ಯ ನಿನ್ನ ಮೌಲ್ಯ ಹೇಳುತ್ತದೆ, ನೋವು ನಿನ್ನ ಹೃದಯದ ಆಳ ತೋರಿಸುತ್ತದೆ, ಪ್ರೀತಿ ನಿನ್ನ ಆತ್ಮದ ಬೆಳಕು. ಯಾವುದೂ ವ್ಯರ್ಥವಲ್ಲ. ಸಂವಹನದ ವಿಷಯಕ್ಕೂ ಸ್ವಲ್ಪ ಬರೋಣ. ಮಾತು ಅಂದರೆ ಕೇವಲ ಶಬ್ದಗಳಲ್ಲ, ಅದು ಮನಸ್ಸಿನ ಭಾವನೆಗಳ ಹರಿವು. ಕೆಲವೊಮ್ಮೆ ಮೌನವೇ ಅತಿ ದೊಡ್ಡ ಮಾತು. ಇಬ್ಬರು ಮೌನವಾಗಿ ಕುಳಿತುಕೊಳ್ಳಬಹುದು, ಆದರೆ ಅವರ ಹೃದಯಗಳು ಮಾತನಾಡುತ್ತಿರುತ್ತದೆ. ಸಮಾಜದಲ್ಲಿ ಜನರು ಹೆಚ್ಚಾಗಿ ಮಾತನಾಡುತ್ತಾರೆ, ಆದರೆ ಕೇಳುವವರು ಕಡಿಮೆ. ಒಬ್ಬರನ್ನು ನಿಜವಾಗಿ ಕೇಳುವುದು, ಅದು ಪ್ರೀತಿ, ಗೌರವ ಮತ್ತು ಅರಿವಿನ ರೂಪ. ನಾವು ಎಲ್ಲರೂ ಕೆಲವೊಮ್ಮೆ ಕೇಳಿಸಿಕೊಳ್ಳಬೇಕೆಂದು ಬಯಸುತ್ತೇವೆ. ಆದ್ದರಿಂದ ಯಾರಾದರೂ ಮಾತನಾಡಿದಾಗ ಕಿವಿಗೊಟ್ಟು ಕೇಳುವುದು ಒಂದು ದಯೆಯ ಕಾರ್ಯ. ನಿನ್ನೊಳಗಿನ ಮನಸ್ಸು ಒಂದು ಬೃಹತ್ ವಿಶ್ವ. ಅದರೊಳಗೆ ಶಬ್ದಗಳು, ಬೆಳಕುಗಳು, ಕನಸುಗಳು ತುಂಬಿವೆ. ಕೆಲವೊಮ್ಮೆ ಗೊಂದಲವಾಗುತ್ತದೆ, ಕೆಲವೊಮ್ಮೆ ಆಕಾಶದಂಥ ವಿಶಾಲವಾಗಿರುತ್ತದೆ. ಧ್ಯಾನ, ಪ್ರಕೃತಿ, ಸಂಗೀತ ಅಥವಾ ಕೇವಲ ನಿಶ್ಶಬ್ದ ನಡೆಯುವುದು, ಇವು ಎಲ್ಲವೂ ನಿನ್ನ ಮನಸ್ಸಿನ ಕಿಟಕಿಯನ್ನು ತೆರೆಯುತ್ತದೆ. ಮೌನದಲ್ಲಿ ನಿನಗೆ ನಿನ್ನ ಶಬ್ದ ಕೇಳಿಸುತ್ತದೆ. ಅಲ್ಲಿ ಪ್ರಶ್ನೆಗಳಿಲ್ಲ, ಕೇವಲ ಉತ್ತರಗಳ ಶಾಂತ ರೂಪ ಮಾತ್ರ ಇರುತ್ತದೆ. ಜೀವನ ಅಂದರೆ ಒಂದೇ ಪಾಠ ಪುಸ್ತಕವಲ್ಲ, ಅದು ಒಂದು ಕವಿತೆ. ಅದರ ಪ್ರತಿ ಸಾಲು ಬೇರೆ ಬೇರೆ ಭಾವನೆಗಳನ್ನು ತರುತ್ತದೆ. ಕೆಲವೊಮ್ಮೆ ನಗು, ಕೆಲವೊಮ್ಮೆ ಕಣ್ಣೀರು, ಆದರೆ ಯಾವಾಗಲೂ ಅರ್ಥಪೂರ್ಣ. ನೀನು ಎಷ್ಟೇ ದೂರ ಹೋದರೂ ನಿನ್ನೊಳಗಿನ ಶಾಂತಿಯನ್ನು ಕಾಪಾಡಿಕೊಳ್ಳು. ದಿನಗಳು ಬದಲಾಗುತ್ತದೆ, ಜನರು ಬದಲಾಗುತ್ತಾರೆ, ಆದರೆ ನೀನು ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಯಾವಾಗಲೂ ನಿನ್ನೊಳಗೆ ನೀನು ಹೇಳಿಕೊಳ್ಳು, ಇದು ಕೂಡ ಸರಿ ಹೋಗುತ್ತೆ. ಹೀಗೆ ನಿಧಾನವಾಗಿ, ಶಾಂತವಾಗಿ ನಾವು ಮಾತನಾಡುತ್ತಾ ಕಾಲವನ್ನು ಹಾಯಿಸುತ್ತೇವೆ.
ನಿಜವಾದ ಸಂತೋಷ ಅಂದರೆ ನಗೆಯಲ್ಲ, ಶಬ್ದದಲ್ಲಿಲ್ಲ, ಅದು ಒಂದು ನೆಮ್ಮದಿಯ ಉಸಿರಿನಲ್ಲಿ. ಅದು ನಾನು ಬದುಕಿದ್ದೇನೆ, ನನಗೆ ಸಾಕು ಅನ್ನೋ ಕ್ಷಣದಲ್ಲಿ. ಧನ್ಯವಾದಗಳು.